ನಮಸ್ತೆ. 16/12/2025 ಮಂಗಳವಾರ ದಿನ, ಕೃಷ್ಣ ಪಕ್ಷ. ಮಂಗಳವಾರ ದಿನದಾದ ಇವತ್ತು ಕೃಷ್ಣ ಪಕ್ಷದಲ್ಲಿ ಸೂರ್ಯನು ರಾಶಿ ಪ್ರವೇಶ ಅಂದರೆ ಧನುರ್ ರಾಶಿಗೆ ಹೋಗುತ್ತದೆ. ನಮ್ಮಲ್ಲಿ ಧನುರ್ಮಾಸ ಹುಟ್ಟುತ್ತದೆ ಅಂತ ಅಂತೀವಿ. ಅಂದರೆ ಸೂರ್ಯನು ವೃಶ್ಚಿಕ ರಾಶಿಯಿಂದ ಅಂದರೆ ಕಾರ್ತಿಕ ಮಾಸದಿಂದ ಧನುರ್ಮಾಸಕ್ಕೆ ಪ್ರಾರಂಭವಾಗುತ್ತದೆ. ಇದನ್ನು ಧನುರ್ ಸಂಕ್ರಮಣ ಅಂತಂತೀವಿ. ಹಂಗಾಗಿ ಇದನ್ನು ಕೊಂಡಾಡುತ್ತೀವಿ ಭಕ್ತಿಯಿಂದ, ಪೂಜೆಯಿಂದ. ಶ್ರೀಕೃಷ್ಣನ ಪೂಜೆ ಮಾಡಿ. ಯಾಕೆಂತಂದರೆ ಇದರಲ್ಲೇ ಧನುರ್ಮಾಸದಲ್ಲೇ ಮಹಾಭಾರತ ಯುದ್ಧ ಪ್ರಾರಂಭವಾಗಿತ್ತು. ಆ ದಿನವೇ ಅಂದರೆ ಪ್ರಾರಂಭವಾಗಿರೋದು ಈ ದಿನದಲ್ಲಿ. ಇವತ್ತರಿಂದ 1 ತಿಂಗಳ ಕಾಲ ಶುಭ ಕಾರ್ಯಗಳಿಲ್ಲ. ಕೆಲವರು ಹೊಸ ಚಪ್ಪಲಿ ತಗೊಳ್ಳೋಕೆ ಕೂಡ ಯೋಚನೆ ಮಾಡ್ತಾರೆ, ಅಂಥವರೆಲ್ಲ ಉಂಟು. ಆದರೂ ಮುಹೂರ್ತ ಕಾರ್ಯಗಳು ಬೇಡ ಅಂತ. ಮುಹೂರ್ತ ಕಾರ್ಯಗಳ ಬಗ್ಗೆ ಮಾತಾಡೋಕ್ಕೆ ಹೋದರೆ ಜಗಳ ಬರುತ್ತದೆ ಅಂತ. ದ್ವೇಷ ಇಟ್ಕೊಂಡು ಯಾರನ್ನಾರು ಸಂಹಾರ ಮಾಡೋಕ್ಕೆ ಹೋದರೆ ಅದನ್ನೂ ತೊಂದರೆಯಾಗಿ ಆಗ್ಬೋದು ಯಾರಿಗೂ ಬೇಕಾದರೂ. ಈ ರೀತಿಯಾದ ಈ ದಿನವನ್ನು ಸೂರ್ಯನನ್ನು ಕೊಂಡಾಡಿ ಸೂರ್ಯನನ್ನು ಪೂಜೆ ಮಾಡುವ, ಅದರಿಂದಾಗಿ ಸೂರ್ಯನ ಅನುಗ್ರಹವನ್ನು ಪಡೆಯುತ್ತೀವಿ. ತಂದೆ ಮಗನದ ತೊಂದರೆ ಇದ್ದರೆ ಮಕ್ಕಳು ತಂದೆಯ ಪ್ರೀತಿಯನ್ನು ವಿಶ್ವಾಸವನ್ನು ಪಡೆಯೋಕ್ಕಾಗಿ ಸೂರ್ಯನ ಪೂಜೆ ಮಾಡ್ಬೋದು. ಇಷ್ಟೆಲ್ಲ ಇದೆ. ಅದರಲ್ಲೂ ವಿಶೇಷವಾಗಿ ಸಿಂಹರಾಶಿಗೆ ಪಂಚಮ ಅಂತಂದರೆ 5ನೇ ರಾಶಿಯಾಗಿ ಆಗುತ್ತದೆ ಈ ಧನುರ್. ಅವರು ವಿಶೇಷವಾಗಿ ಕೊಂಡಾಡುವಂಥದ್ದು ಉತ್ತಮ. ಮತ್ತು ವೃಶ್ಚಿಕ ರಾಶಿಯವರು ಸೂರ್ಯನ ನಮಸ್ಕಾರ ಮಾಡುವಂಥದ್ದು ಹಣಕಾಸಿನ ಅಭಿವೃದ್ಧಿಯನ್ನು ಕೊಡುತ್ತದೆ. ಯಾಕೆಂದರೆ 2ನೇ ಸ್ಥಾನಕ್ಕೆ ಬಂದಿದೆ ಸೂರ್ಯ. ಅದೇ ಥರ ಕುಂಭರಾಶಿಗೆ ಲಾಭಸ್ಥಾನಕ್ಕೆ ಬಂದಿದೆ ಸೂರ್ಯ ಗ್ರಹ. ಆದ್ದರಿಂದ ಕೀರ್ತಿ, ಕೆಲವು ಸಮಯಗಳಲ್ಲಿ ಕೆಟ್ಟ ಅಪವಾದ ಬಂದಿರಬಹುದು, ಅದರಿಂದ ತಪ್ಪಿಸ್ಕೊಳ್ಳೋಕ್ಕೂ ಕೂಡ ಸೂರ್ಯ ನಮಸ್ಕಾರಗಳನ್ನ ಮಾಡಿ 1 ತಿಂಗಳು. ಅದೇ ಥರ ಮೇಷರಾಶಿಯಿಂದ ತಗೊಂಡ್ರೆ, ಮೇಷರಾಶಿಯಿಂದ ತಗೊಂಡಾಗ ಅದು ಒಂದು ಪುಣ್ಯ ಕಾರ್ಯಗಳು ಮಾಡುವಂಥ ಸಮಯವೇ. ಖಂಡಿತ ಮಾಡಿ. ಅದೇ ಮಿಥುನ ರಾಶಿಯಾಗಿದ್ದರೆ ಅವರು ಸೂರ್ಯ ನಮಸ್ಕಾರ ಮಾಡ್ಬೋದು, ತಂದೆಯ ಪ್ರೀತಿಯನ್ನು ಪಡೆಯಬಹುದು. ಇಷ್ಟು ಎಲ್ಲ ರಾಶಿಗಳಿಗಿರುತ್ತದೆ. ಸೂರ್ಯನು ಬಂದು ಕೂತಿರುವ ಧನುರ್ ರಾಶಿ. ಈ ಧನುರ್ ರಾಶಿಯಲ್ಲಿ ಸೂರ್ಯನಿದೆ. ಗುರು ಕೂತಿರೋದು ಮಿಥುನದಲ್ಲಿ. ಗುರುದೃಷ್ಟಿ ಸೂರ್ಯನ ಮೇಲೆ ಬೀಳುತ್ತದೆ. ಆದ್ದರಿಂದ ಕೆಲವರಿಗೆ ತಂದೆಯ ಆರೋಗ್ಯ ಇಲ್ಲಿವರೆಗೂ ತೊಂದರೆಯಾಗಿದ್ದರೂ ಕೂಡ ಅಭಿವೃದ್ಧಿ ಕಾಣುತ್ತದೆ, ಚೇತರಿಸ್ಕೊಳ್ತಾರೆ. ಇಷ್ಟೆಲ್ಲ ನೋಡಿಕೊಳ್ಳುವಂಥದ್ದು ಉತ್ತಮ. ಗುರುದೃಷ್ಟಿ ಸೂರ್ಯನ ಮೇಲೆ ಬೀಳೋದರಿಂದ ತನ್ನ ಒಡಹುಟ್ಟಿದವರಲ್ಲಿ ಇರುವಂಥ ಸ್ವಲ್ಪ ದೋಷಗಳನ್ನು ಮಾತಾಡಿ ಸರಿ ಮಾಡಿಕೊಳ್ಳುವಂಥದ್ದು ಕೂಡ ಉತ್ತಮವೇ. 3ನೇ ಸ್ಥಾನವನ್ನು ಭೋಗಸ್ಥಾನ ಅಂತಂತೀವಿ. ಆ 3ನೇ ಸ್ಥಾನಕ್ಕೆ ಅಧಿಪತಿಯಾದ ಗ್ರಹ ಸೂರ್ಯ. ಸೂರ್ಯನನ್ನು ಗುರು ನೋಡೋದರಿಂದಲೂ ವೀಕ್ಷಣದಿಂದಲೂ ಭೋಗಶಕ್ತಿ ಅಥವಾ ಭೋಗಿಸುವ ಸಮಯ ಅಂದರೆ ಸರಿಯಾಗಿ ಕರೆಕ್ಟಾಗಿ ಹೇಳಬೇಕು ಅಂತಂದರೆ ಮದುವೆಯ ಕಾಲ ಅಂತ ತಿಳ್ಕೊಬೋದು. ಬೇರೆ ಬೇರೆ ಕಾರಣಗಳಿದ್ದರೂ ಇದೂ ಅದರಲ್ಲಿ ಒಂದು ಕಾರಣವಾಗುತ್ತದೆ. ಇಷ್ಟೆಲ್ಲ ಇರೋದರಿಂದ ಗುರುವನ್ನು ಸೂರ್ಯನನ್ನು ಪೂಜಿಸೋದು ಉತ್ತಮವಾಗುತ್ತದೆ. ಇವತ್ತಿನ ಷಡಶೀತಿ ಪುಣ್ಯಕಾಲ ಅಂತ ಹೆಸರು. ತರ್ಪಣ ಮಾಡುತ್ತಾರೆ ಮಧ್ಯಾಹ್ನ 1:05 ಮೇಲೆ. ಮತ್ತು ಇವತ್ತು ದ್ವಾದಶಿ ಅನ್ನುವ ತಿಥಿ ಇದೆ, ಕೃಷ್ಣ ಪಕ್ಷ, ರಾತ್ರಿ 11:58ವರೆಗೂ. ಆ ನಂತರ ತ್ರಯೋದಶಿ ಬರುತ್ತದೆ. ಇವತ್ತಿನ ನಕ್ಷತ್ರ ಸ್ವಾತಿ. ಇದು ಮಧ್ಯಾಹ್ನ 2:09ವರೆಗಿದೆ. ಆ ನಂತರ ಬರೋದು ವಿಶಾಖ ನಕ್ಷತ್ರ. ಇವತ್ತು ಬೆಳಿಗ್ಗೆ 6:34ರಿಂದ ಸುಮಾರು ನಕ್ಷತ್ರ ಇರುವವರೆಗೂ ಅಂತಂದರೆ ಸ್ವಾತಿ ನಕ್ಷತ್ರ 2:09:24 ಅಲ್ಲಿಯವರೆಗೂ ಶುಭ ಉಂಟು. ಸಿದ್ಧಿ ಮತ್ತು ಧ್ವಜ ಅಂದರೆ ಶುಭವಿರುತ್ತದೆ ಅಂತ. ಆದರೆ ಆ ನಂತರ ವಿಶಾಖ ನಕ್ಷತ್ರ ಬರುತ್ತದೆ. ಅದು 50% ಅಂದರೆ ಮರಣವು ಸಂಪತ್ತು ಎರಡೂ ಕೊಡ್ತದೆ. ಹಂಗಾಗಿ ಆಪ್ರೇಷನ್ ಬೇಡ. ಅಂದರೆ ಮಧ್ಯಾಹ್ನದ ನಂತರ ಮಗು ಆಗೋದು ಕೂಡ ಸ್ವಲ್ಪ ಎಚ್ಚರವಾಗಿರಬೇಕು.
ಪ್ರಯಾಣಗಳಲ್ಲಿ ಗಮನ ಈ ರೀತಿಯಾಗಿರೋದರಿಂದ ಇದರಲ್ಲಿ ಹೆಚ್ಚಿನ ಗಮನ ಕೊಡಿ. ಮತ್ತು ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳನ್ನ ನೋಡೋಣ. ನಕ್ಷತ್ರ ಪಾದಗಳು 6:34 ಮಧ್ಯಾಹ್ನ 2:09 ಸ್ವಾತಿ, ನಂತರ ಬರುವಂಥದ್ದು ವಿಶಾಖ. ಸ್ವಾತಿ ನಕ್ಷತ್ರ ದೇವಗಣ ಮಹಾನಕ್ಷತ್ರ, ವಿಶಾಖ ನಕ್ಷತ್ರ ರಾಕ್ಷಸಗಣ, ಆದರೂ ಇದು ಗುರುವಿನ ನಕ್ಷತ್ರ. ಇವತ್ತು ತುಲಾರಾಶಿ ಇದೆ ದಿನ ಪೂರ್ತಿ. ಬೆಳಿಗ್ಗೆ 6:34 7:24 ಸ್ವಾತಿ ನಕ್ಷತ್ರ 3ನೇ ಪಾದ. ಆನಂತರ ಮಧ್ಯಾಹ್ನ 2:09 ಸ್ವಾತಿ ನಕ್ಷತ್ರ 4ನೇ ಪಾದ. ಮಧ್ಯಾಹ್ನ 2:09 8:55 ರಾತ್ರಿಯವರೆಗೂ ವಿಶಾಖ ನಕ್ಷತ್ರ 1ನೇ ಪಾದವಿದೆ. ಆನಂತರ ಅಂದರೆ ರಾತ್ರಿ 8:55 ಮೇಲೆ ಲೇಟ್ ನೈಟ್ ಅಂದರೆ ರಾತ್ರಿ 12 ಗಂಟೆ ಮೇಲೆ 3:41 ರಾತ್ರಿಯವರೆಗೂ ಈ ವಿಶಾಖ ನಕ್ಷತ್ರದ 3ನೇ ಪಾದ ಬರೋಕ್ಕೂ ಮುಂಚೆ 2ನೇ ಪಾದವಿದೆ. ಆನಂತರ ಅಂದರೆ ರಾತ್ರಿ 3:41 ಮೇಲೆ ವಿಶಾಖ ನಕ್ಷತ್ರ 3ನೇ ಪಾದವಿದೆ. ಆದ್ದರಿಂದ ಇವತ್ತು ವಿಶಾಖ ನಕ್ಷತ್ರ ಒಟ್ಟು 3 ಪಾದಗಳು. ಸ್ವಾತಿ ನಕ್ಷತ್ರವು ಇವತ್ತೇ ಮುಗಿಯುತ್ತದೆ. ಈ ರೀತಿಯಾದ ಈ ದಿನದಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ನೋಡೋಣ. ನಾವು ಮಧ್ಯಾಹ್ನ ಮೇಲೆ ಶುಭವಾಗಿಲ್ಲ ಅಂತ ಹೇಳಿದ್ದೀವಿ, ಆದರೂ ಎಮರ್ಜೆನ್ಸಿಗೆ ಸಮಯ ಬೇಕಲ್ಲ, ಅದನ್ನು ಕೊಡೋಣ. ಏಕೆಂತಂದರೆ ಎಲ್ಲಿ ಹೋಗಿ ಹುಡುಕೋದು, ಆದ್ದರಿಂದ ಅದನ್ನು ತಗೊಳ್ಳಿ. ಅದೇ ಬೆಳಗ್ಗೆ 6:34 8:42 ಒಂದು ಶುಭ ಸಮಯ. ಮಧ್ಯಾಹ್ನ 2:11 ಮೇಲೆ 3:04 ಅಂದರೆ 50% ಮರಣ 50% ಅನುಕೂಲ ಅಂತ ಇದ್ದರೂ ಎಮರ್ಜೆನ್ಸಿಗೆ ಈ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಆ ಸಮಯ 2:11 3:04 ಮತ್ತು 4:33 8:26, ರಾತ್ರಿ 10:43 10:58, ರಾತ್ರಿ 11:52 6 ಅಂತಂದರೆ ಸಮಯಗಳಲ್ಲಿ ವಿಶೇಷವಾಗಿ ಬೆಳಗ್ಗೆವರೆಗೂ ಶುಭವಾಗಿರುತ್ತೆ ಅಂತ ತಿಳ್ಕೊಂಡಿರ್ತೀವಿ. ಆದರೂ ನಾವಿಲ್ಲಿ ಗಮನಿಸಬೇಕಾಗಿರೋದು ಏನಂತಂದರೆ 4:19 ಶುಭವಾಗಿರುತ್ತದೆ, ಆಮೇಲೆ ಶುಭವಲ್ಲ. ಆದ್ದರಿಂದ ಬೆಳಗಿನ ಜಾವದ ಬ್ರಹ್ಮ ಮುಹೂರ್ತ ಅಂತ ಅನ್ನುವ ಕೆಲವರು ಅದನ್ನು ಎಚ್ಚರವಾಗಿ ನೋಡಬೇಕು. ಆದ್ದರಿಂದ ಗಮನ ಕೊಡಿ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಶುಭ ಸಮಯಗಳನ್ನ ನೋಡಿದ್ವಿ. ಮತ್ತು ಅಶುಭ ಸಮಯಗಳು ಅಂತ ನೋಡಿದ್ರೆ ಬೆಳಿಗ್ಗೆ 8:44 10:37, 8:51 9:36 ಈ ಸಮಯವನ್ನು ನೋಡಿ ಗಮನಿಸಿ. ಮೃತ್ಯು ಪಂಚಕ ಇರೋದು 8:44 10:37. ಇದು ಮುಗಿಯೋ ಅಷ್ಟರಲ್ಲಿ ದುರ್ಮುಹೂರ್ತವು ಸೇರುತ್ತದೆ, ಅಂದರೆ 8:51 9:36. ಹಂಗಾಗಿ ಇದು ಡಬಲ್ ಅಂದರೆ 2 ಅಲ್ಲಿ ಕೆಟ್ಟೋದಾಗುತ್ತದೆ. ಆದ್ದರಿಂದ ಇದರಲ್ಲಿ ಎಚ್ಚರ. 2 ಭಾಗ ಅಂತಂದಾಗ 2 ಥರದ್ದು ದುರ್ಮುಹೂರ್ತವು ಮೃತ್ಯುವನ್ನು ಕೊಡೋದರಿಂದ ಖಂಡಿತವಾಗಿ ಈ ಸಮಯದಲ್ಲಿ ಶುಭ ಕಾರ್ಯಗಳಿಲ್ಲ. ಆದ್ದರಿಂದ ಹೆಚ್ಚಿನ ಗಮನ ಕೊಡಿ. ಮತ್ತು 9:25 10:50 ಇದು ಯಮಕಂಡ ಕಾಲವೇ. ಆದ್ದರಿಂದಾಗಿ ನಾವು ಹೇಳುವಂಥ ವಿಷಯಗಳಲ್ಲಿ 2 ಥರ ಅಲ್ಲ 3 ಥರ ತೊಂದರೆಗಳಿರುತ್ತದೆ. ಯಾಕೆಂತಂದರೆ 9:25 ಮೇಲೆ 10:50 ಯಮಕಂಡ ಕಾಲವೂ ಇರೋದರಿಂದ ಮೃತ್ಯು, ದುರ್ಮುಹೂರ್ತ, ಯಮಕಂಡ ಕಾಲ ಇಷ್ಟು ಸೇರೋದರಿಂದ ಶುಭವಲ್ಲ, ಎಚ್ಚರ. ಅದೇ ಸಮಯದಲ್ಲಿ ಮಧ್ಯಾಹ್ನ 1:59 2:09 ಮೃತ್ಯು ಪಂಚಕ ಅಂತ. ಅದನಂತರ ರಾಹುಕಾಲ ಬರೋದು ಮಧ್ಯಾಹ್ನ 3:06 ಮೇಲೆ 4:31 ರಾತ್ರಿ 8:28 10:16 ನಕ್ಷತ್ರ ವಿಷಘಟಿಕಾ ಕಾಲ. ಆದ್ದರಿಂದ ನಕ್ಷತ್ರದವರು ಪರಿಹಾರ ಮಾಡಿಕೊಳ್ಳಿ. ರಾತ್ರಿ 9:06 10:41 ವಿಷಕಾಲ. ರಾತ್ರಿ 11 ಗಂಟೆಯಿಂದ 11:50 ದುರ್ಮುಹೂರ್ತ. ಅದೇ ಥರ ರಾತ್ರಿ ಅಂದರೆ ಬೆಳಗಿನ ಜಾವ 4:21 ಮೇಲೆ ಬೆಳಗ್ಗೆ ಸೂರ್ಯನು ಹುಟ್ಟುವವರೆಗೂ ಮೃತ್ಯು ಇದೆ. ಏನೆಲ್ಲ ಪ್ರಯಾಣಿಗಳು, ಗಾಡಿಗಳಲ್ಲಿ ಹೋಗೋರು, ವಾಕಿಂಗ್ ಹೋಗೋರೆಲ್ಲ ಸ್ವಲ್ಪ ಗಮನಿಸುವುದು, ಎಚ್ಚರ ಇರೋದು ಒಳ್ಳೆಯದಲ್ವಾ. ಆದ್ದರಿಂದಾಗಿ ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.